ಮುಖ್ಯಮಂತ್ರಿಯಾಗಿ ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಜೊತೆ ಯಾರು ಸಾಥ್ ಕೊಡ್ತಾರೆ ಅಂದ್ರೆ ಸಚಿವರಾಗಿ ಪ್ರಮಾಣ ವಚನವನ್ನ ನಾಳೆ ಯಾರು ಸ್ವೀಕಾರ ಮಾಡ್ತಾರೆ ಆ ಕುತೂಹಲಕ್ಕೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಕಸರತ್ತಂತೂ ಜೋರಾಗೆ ನಡೀತಾ ಇದೆ. ದೆಹಲಿಯಲ್ಲಿ ನಿನ್ನೆಯಿಂದ ಮ್ಯಾರಥಾನ್ ಸಭೆಗಳನ್ನ ನಡೆಸಲಾಗ್ತಾ ಇದೆ. 4 ಲಿಸ್ಟ್ ಇದೆ. 12 ಜನ ನಾಳೆ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಬಟ್ ಆ 12 ಜನ ಯಾರಿಗೆ ಮೊದಲ ಪಟ್ಟಿಯಲ್ಲೇ ಆದ್ಯತೆ ನೀಡಲಾಗುತ್ತೆ? ಸೊ ಈ ಬಗ್ಗೆ ಚರ್ಚೆಗಳು ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ನ್ಯೂಸ್ 18ಗೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಇಲ್ಲಿ ಸಿದ್ದರಾಮಯ್ಯ ಒಂದು ಲಿಸ್ಟ್ ಇದೆ, ಡಿಕೆ ಶಿವಕುಮಾರ್ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಖರ್ಗೆ ಆಪ್ತರ ಲಿಸ್ಟ್ ಇದೆ, ಇನ್ನು ಹೈಕಮಾಂಡ್ ನಿಂದ ಪಕ್ಷ ಸಂಘಟಕರ ಒಂದು ಲಿಸ್ಟ್ ಕೂಡ ಇದೆ. ಒಟ್ಟು 4 ಲಿಸ್ಟ್ ಇದೆ. ಈಗ ಅಳ್ದು ತೂಗಿ ಯಾರಿಗೆಲ್ಲ ಮಣೆಯನ್ನ ಹಾಕಲಾಗುತ್ತೆ? ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಫೈನಲ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ರಾಹುಲ್ ಖರ್ಗೆ ಜೊತೆಯಲ್ಲಿ ಅಂತಿಮ ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ. ಬಹುತೇಕ ಈ ಫಸ್ಟ್ ಲಿಸ್ಟ್ ನಲ್ಲಿ ಹಿರಿಯರಿಗೆ ಸೀನಿಯರ್ಸ್ಗೆ ಅವಕಾಶ ನೀಡುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇರೋದು. ಮತ್ತೆ ಪ್ರದೇಶವಾರು ಜಾತಿವಾರು ಹಿರಿತನವನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರಿಗೆ ಸಮಾನವಾಗಿ ಅವಕಾಶವನ್ನ ನೀಡೋದಕ್ಕೆ ಹೈಕಮಾಂಡ್ ಒಂದು ಸೂತ್ರವನ್ನ ಹೆಣೆದಿದೆಯಂತೆ. ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಸಭೆಯನ್ನ ಇವತ್ತು ಕೂಡ ಮುಂದುವರಿಸುತ್ತಾರೆ. ನ್ಯೂಸ್ 18ಗೆ ದೆಹಲಿ ಸಭೆಯ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗಿದೆ. ಒಟ್ಟು 12 ಮಂದಿಗೆ ಪ್ರಮಾಣ ವಚನಕ್ಕೆ ನಾಳೆ ಅವಕಾಶ ಮಾಡಿಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಬಟ್ ಆ 12 ಜನ ಯಾರು ಅಂತ ಹೇಳಿ ಫೈನಲ್ ಆಗಿಲ್ಲ ಇನ್ನು ಹೆಸರುಗಳು. ಬಹುತೇಕ ಸೀನಿಯರ್ಗಳಿಗೆ ಈ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಆದ್ಯತೆಯನ್ನ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಬಟ್ ಅಳ್ದು ತೂಗಿ ಇವತ್ತು ಆ ಬಗ್ಗೆ ಡಿಸೈಡ್ ಮಾಡಲಾಗುತ್ತೆ. ಹಾಗಾದ್ರೆ ಯಾರು ಆ 12 ಮಂದಿ ಸಂಭಾವ್ಯ ಸಚಿವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋರು? ಹೈಕಮಾಂಡ್ ಫೈನಲ್ ಮಾಡಿರುವಂತ ಲಿಸ್ಟ್ ನಲ್ಲಿ ಹಾಗಾದ್ರೆ ಯಾರ್ಯಾರಿದ್ದಾರೆ? ನ್ಯೂಸ್ 18ಗೆ ಆ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಹುತೇಕ ಸೀನಿಯರ್ಗಳಿಗೆ ಮೊದಲ ಪಟ್ಟಿಯಲ್ಲಿ ಆದ್ಯತೆ ಅಂತೆ. ಹಾಗಾಗಿ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್, ಚಲುವರಾಯಸ್ವಾಮಿ, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಯುಟಿ ಖಾದರ್ 12 ಮಂದಿಗೆ ಮಂತ್ರಿ ಸ್ಥಾನ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇವತ್ತು ಕೂಡ ಈ ಹೆಸರುಗಳ ಮೇಲೆ ಚರ್ಚೆಗಳಾಗುತ್ತೆ. 11 ಗಂಟೆಗೆ ಫೈನಲ್ ಮೀಟಿಂಗ್ ಇರೋದು. ರಾಹುಲ್ ಜೊತೆ ಸಭೆ ಆದ್ಮೇಲೆ ಈ ಹೆಸರುಗಳಿಗೆ ಅಂತಿಮ ಮುದ್ರೆಯನ್ನ ಒತ್ತಲಾಗುತ್ತೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರೆ ಈ ಲಿಸ್ಟ್ ನಲ್ಲಿರುವಂತವರು 12 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದರ ಭಾಗವಾಗಿನೇ ಇವತ್ತು 11 ಗಂಟೆ ನಂತರ ಒಂದು ಮಹತ್ವದ ಸಭೆ, ಫೈನಲ್ ಮೀಟಿಂಗ್ ಇದು. ಅಂತಿಮ ಮುದ್ರೆಯನ್ನ ಒತ್ತಲಾಗುತ್ತೆ. ಫೈನಲ್ ಲಿಸ್ಟ್ ಅಲ್ಲಿ ಅಂದ್ರೆ ಮೊದಲ ಪಟ್ಟಿ ಇದು. ಸೊ ಇದರಲ್ಲಿ ಹಿರಿಯರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರಾದೇಶಿಕವಾರು ಜಾತಿವಾರು ಆ ಮಾನದಂಡನೂ ಕೂಡ ಇದರಲ್ಲಿ ಅಫ್ಕೋರ್ಸ್ ಇದ್ದೇ ಇದೆ. ಹಾಗಾದ್ರೆ ಸಂಪುಟ ರಚನೆಯ ಸರ್ಕಸ್ ಹೆಂಗಿದೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಒಬ್ರು ಹೆಬ್ಬಾಕ ತಿಮ್ಮೇಗೌಡರು ಮತ್ತೆ ಆಶಿಕ್. ಫಸ್ಟ್ ಸಂಪುಟ ರಚನೆಯ ಸರ್ಕಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಬೋಣ. ತಿಮ್ಮೇಗೌಡ್ರೆ, ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ. ಅವ್ರ ಟೀಮ್ ನಲ್ಲಿ ಫಸ್ಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂತ ಕುತೂಹಲ. ಬಹುತೇಕ ಹಿರಿಯರಿಗೆ ಮಣೆ ಅನ್ನೋದಂತೂ ಫಿಕ್ಸ್. ಹಾಗಾಗಿ ಈ ಹಿಂದೆ ಇದ್ದವರೇ ಯಾರೆಲ್ಲ ಮತ್ತೆ ಸಚಿವರಾಗಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ, ಯಾವ್ಯಾವ ಆಧಾರದ ಮೇಲೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ನ್ಯೂಸ್ 18ಗೆ? ಖಂಡಿತವಾಗಿಯೂ ಶರ್ಮಿತಾ, ಬಹುತೇಕ ಹಿರಿಯ ಸಚಿವರು ಈ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸಿದ್ರು ಹಿರಿಯ ಸಚಿವರು, ಅವ್ರಿಗೆ ಈ ಬಾರಿಯೂ ಕೂಡ ಮೊದಲ ಹಂತದಲ್ಲೇ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಾಳೆ ಸಂಜೆ 4:05ಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೇ 10 ರಿಂದ 14 ಮಂದಿ ಹಿರಿಯ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.
ಇಂಥ ಸಂದರ್ಭದಲ್ಲಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಏನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರ್ಪಡೆ ಆಗುವಂಥ 12 ಮಂದಿ ಏನು ಸಂಭಾವ್ಯ ಸಚಿವರ ಪಟ್ಟಿಯೂ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ನಂಬರ್ 1 KJ ಜಾರ್ಜ್, ನಂಬರ್ 2 ಡಾಕ್ಟರ್ ಜಿ ಪರಮೇಶ್ವರ್, UT ಖಾದರ್, ಕೃಷ್ಣ ಬೈರೇಗೌಡ, MB ಪಾಟೀಲ್, ಚೆಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ರೂಪಾ ಶಶಿಧರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ 12 ಮಂದಿ ಆಯ್ಕೆಯಾಗಿರ್ತಕ್ಕಂಥ 12 ಮಂದಿಯನ್ನ ಮೊದಲ ಹಂತದಲ್ಲೇ ಸಂಪುಟಕ್ಕೆ ಸೇರ್ಪಡೆ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧವಾಗಿ ಉಭಯ ನಾಯಕರಿಬ್ಬರು ಕೂಡ ಪ್ರತ್ಯೇಕ ಪಟ್ಟಿಯನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ನಿನ್ನೆ ತೆರಳಿದ್ರು. ಮೊದಲ ಹಂತದಲ್ಲಿ ಅಂದ್ರೆ ಮೊದಲ ಪ್ರಕ್ರಿಯೆಯಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಇವತ್ತು ಬೆಳಗ್ಗೆ 11 ಗಂಟೆ ವೇಳೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಅಂತಿಮ ಸುತ್ತಿನ ಒಂದು ಮಾತುಕತೆ ಕೂಡ ನಡೀತಾ ಇದೆ. ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸ್ತಾರೆ. ಇದೇ ಇವತ್ತೇ ಈ ಒಂದು ಏನು 10 ರಿಂದ 14 ಮಂದಿ ಅಥವಾ 12 ಮಂದಿಯನ್ನ ಏನು 10+12 ಅಂತ ಹೇಳ್ತಾರೆ ಅಥವಾ 10+13 ಅಂತ ಏನು ಹೇಳ್ತಾರೆ, ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಜಾತಿವಾರು, ಸಮುದಾಯವಾರು, ಪಕ್ಷದ ಹಿರಿತನ, ಪಕ್ಷ ನಿಷ್ಠೆ ಈ ಎಲ್ಲಾ ಮಾನದಂಡಗಳನ್ನು ಅನುಸರಿಸಿ ಏನು ಮೊದಲ ಹಂತದಲ್ಲಿ ಬಹುತೇಕ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಶರ್ಮಿತಾ, ತಿಮ್ಮೇಗೌಡ್ರೆ, ಮತ್ತೊಂದು ವಿಷಯ ಅಂತಂದ್ರೆ ಈಗ ಬಹುತೇಕ ಹಿರಿಯರಿಗೆ ಫಸ್ಟ್ ಲಿಸ್ಟ್ ಅಲ್ಲಿ ಅವಕಾಶ, ಬಟ್ 2 ಹಂತದಲ್ಲಿ ಸಂಪುಟ ರಚನೆಗೆ ಹೈಕಮಾಂಡ್ ಮನಸ್ಸು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಅದು ರಾಜ್ಯಸಭೆ ಮತ್ತೆ ಪರಿಷತ್ ಎಲೆಕ್ಷನ್ ಆದ್ಮೇಲೆ ಸೆಕೆಂಡ್ ಲಿಸ್ಟ್, ಇದರಲ್ಲಿ ಸೀರಿಯಸ್ಗೆ ಅವಕಾಶ ಕೊಟ್ಟು ಸೆಕೆಂಡ್ ಲಿಸ್ಟ್ ಅಲ್ಲಿ ಸಂಪೂರ್ಣವಾಗಿ ಹೊಸಬರಿಗೆ ಅವಕಾಶ ಅಂತ ಏನಾದ್ರೂ ಪ್ಲಾನಿಂಗ್ ಇದೆಯಾ? ಖಂಡಿತವಾಗಿಯೂ 2ನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ, ಮತ್ತೊಂದು ಕಡೆಯಾಗಿ ಏನು ಪಕ್ಷ ನಿಷ್ಠೆಯನ್ನು ತೋರಿರ್ತಕ್ಕಂಥವ್ರು, ಮತ್ತೊಂದು ಕಡೆಯಾಗಿ ಹೊಸ ಮುಖಗಳಿಗೂ ಕೂಡ ಈ ಬಾರಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಒಂದು ಆಲೋಚನೆ, ಒಂದು ಚಿಂತನೆ ಅಂದ್ರೆ ಈ ಬಾರಿ ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಹೊಸ ತಲೆಮಾರನ್ನ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ 2ನೇ ಹಂತದ ಸಂಪುಟ ಪುನರ್ರಚನೆ ಏನಿದೆ ಅದರ ಒಂದು ತುಂಬಾ ಕುತೂಹಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಡಜನ್ ಗಟ್ಟಲೆ ಅಂದ್ರೆ ಸುಮಾರು 30 ರಿಂದ 40 ಮಂದಿ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲ ಹಂತದ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ 12 ಮಂದಿ ಅಥವಾ 14 ಮಂದಿ ಏನಾದ್ರು ಸಂಪುಟಕ್ಕೆ ಸೇರ್ಪಡೆ ಆದ್ರೆ ಇನ್ನುಳಿದಂತೆ ಏನು 20 ಮಂದಿ ಅಥವಾ 18 ರಿಂದ 20 ಮಂದಿ 2ನೇ ಹಂತದಲ್ಲಿ ಏನು ಸಚಿವರಾಗಿ ಏನು ಆಯ್ಕೆ ಆಗ್ತಾರೆ ಅಲ್ಲಿ ಯಾರಿಗೆಲ್ಲ ಅವಕಾಶವನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕನಿಷ್ಠ 5 ಮಂದಿಗಾದ್ರೂ ಕೂಡ ನಮ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಿರಂಗಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. AICC ನಾಯಕರು ಕೂಡ ಪತ್ರವನ್ನ ಬರೆದಿದ್ದಾರೆ. ಇನ್ನುಳಿದಂತೆ ಹಿರಿಯ ಶಾಸಕರ ನಿಯೋಗವೂ ಕೂಡ 2 ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರಿದ್ದಾರೆ. ಯಾಕಂತ ಹೇಳಿದ್ರೆ ಹಿರಿಯ ನಾಯಕರ ನಿಯೋಗದಲ್ಲಿ ಒಂದಷ್ಟು ಮಂದಿ ಶಾಸಕರುಗಳು ಚುನಾವಣಾ ರಾಜಕೀಯ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಹೀಗಾಗಿ ಅವರು ಒಮ್ಮೆ ತಮ್ಮ ರಾಜಕೀಯ ಜೀವನದಲ್ಲಿ ಒಮ್ಮೆ ಮಾಜಿ ಸಚಿವರು ಅನ್ನಿಸ್ಕೊಂಡ್ಬಿಡೋಣ ಅನ್ನುವಂಥ ನಿಟ್ಟಲ್ಲಿ ಏನು ಸಂಪುಟ ಸೇರ್ಪಡೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಒಂದು ಸಂಪರ್ಕದಲ್ಲಿ AICC ನಾಯಕರ ಮೂಲಕ, ಸಿದ್ದರಾಮಯ್ಯನವ್ರ ಮೂಲಕ, DK ಶಿವಕುಮಾರ್ ಮೂಲಕ ತೀವ್ರವಾದಂತ ಒಂದು ಒತ್ತಡವನ್ನ ಇರ್ತಾ ಇದ್ದಾರೆ. ಈ ಮತ್ತೊಂದು ಕಡೆಯಾಗಿ ನವದೆಹಲಿಗೂ ಕೂಡ ಏನು ಸಿದ್ದರಾಮಯ್ಯ, DK ಶಿವಕುಮಾರ್ ನಿನ್ನೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ತೆರಳುವ ಮುನ್ನವೇ 30 ರಿಂದ 40 ಮಂದಿ ಶಾಸಕರುಗಳು ನವದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ಈ ಒಂದು 2ನೇ ಹಂತದ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಯುವಕರು, ಹೊಸಬರು, ಹಿರಿಯರು ಮೂವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫಾಲೋ ಅಪ್ ಮಾಡೋಣ ಇಬ್ರು, ಪ್ಲೀಸ್ ಬಿ ಆನ್ಲೈನ್. ಮತ್ತಷ್ಟು ಮಾಹಿತಿನ ಆಶಿಕ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಒಂದ್ ಕಡೆ ಈಗ ಸಂಪುಟ ರಚನೆಯ ಸರ್ಕಸ್ ಆದ್ರೆ ಖಾತೆ ಹಂಚಿಕೆ ಬಗ್ಗೆನೂ ಕೂಡ ಈಗ ಪೈಪೋಟಿಗಳು ನಡೀತಾ ಇದೆ. DK ಶಿವಕುಮಾರ್ CM ಆಗ್ತಾ ಇದ್ದಾರೆ. ಈ ಹಿಂದೆ ಬೆಂಗಳೂರು ಉಸ್ತುವಾರಿ ಅವ್ರ ಹತ್ರ ಇತ್ತು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಬೆಂಗಳೂರಿನ ಹೊಣೆ ಯಾರಿಗೆ, ಉಸ್ತುವಾರಿ ಹೊಣೆ ಯಾರಿಗೆ ಸಿಗುತ್ತೆ? DKಶಿ ನಿಭಾಯಿಸಿದ್ದಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರ ಪಾಲಾಗುತ್ತೆ? ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ಲಾಬಿ ಅಂತೂ ಶುರುವಾಗಿದೆ. ಇಬ್ಬರು ಪ್ರಭಾವಿ ನಾಯಕರಿಂದ ಬೆಂಗಳೂರಿಗಾಗಿ ಪೈಪೋಟಿ ನಡೀತಾ ಇದೆ. ಒಬ್ರು ರಾಮಲಿಂಗಾರೆಡ್ಡಿ ಮತ್ತೊಬ್ರು KJ ಜಾರ್ಜ್ ನಡುವೆ ತೀವ್ರ ರೀತಿಯಲ್ಲಿ ಪೈಪೋಟಿ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಯೋಜನೆಯನ್ನ ಈ ಹಿಂದೆ DK ಶಿವಕುಮಾರ್ ಅವರು ರೂಪಿಸಿದ್ರು. CM ಆಗ್ತಿರೋದ್ರಿಂದ ಬೆಂಗಳೂರು ಖಾತೆಯನ್ನ ಬಿಟ್ಕೊಡ್ತಾರಾ ಅಥವಾ ತಮ್ಮಲ್ಲೇ ಉಳಿಸ್ಕೊಂಡು ತಮ್ಮ ಯೋಜನೆಗಳನ್ನ, ಕನಸನ್ನ ಕಂಪ್ಲೀಟ್ ಮಾಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್.
ಬೆಂಗಳೂರಿನ ವಿಷನ್ ಕುರಿತಾಗಿ ಸಾಕಷ್ಟು ಕನಸನ್ನ ಡಿ ಕೆ ಶಿವಕುಮಾರ್ ಕಂಡಿದ್ರು. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ತಮ್ಮ ಬಳಿಯೇ ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಯನ್ನ ಉಳಿಸ್ಕೊಳ್ತಾರಾ ಅಥವಾ ಬೆಂಗಳೂರು ಭಾಗದ ನಾಯಕರಿಗೆ ಅದನ್ನು ಬಿಟ್ಕೊಡೋದಕ್ಕೆ ಏನಾದರೂ ತಯಾರಿಗಳಾಗಿದೆಯಾ? ಈ ಬಗ್ಗೆ ಮಾಹಿತಿ. ಖಂಡಿತ ಶರ್ಮಿತ್, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣವನ್ನ ಮಾಡಿದ ಬೆನ್ನಲ್ಲೇ ಅಥವಾ ಮಾಡೋದ್ರ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಯಾರ ಹೆಗಲಿಗೆ ಹೋಗುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಯಾಕೆ ಅಂತಂದ್ರೆ ಬೆಂಗಳೂರು ಉಸ್ತುವಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿ ಜೊತೆಗೆ ಮುಂದುವರಿಸ್ತಾರ ಅನ್ನುವಂತ ಒಂದು ಚರ್ಚೆ. ಯಾಕೆ ಅಂತಂದ್ರೆ ಕಳೆದ 3 ವರ್ಷದ ಅವಧಿಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಹಲವು ಯೋಜನೆಗಳನ್ನು ಅವರು ಜಾರಿ ಮಾಡಿದ್ದಾರೆ. ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರು ಇರ್ಬೋದು, ಸುರಂಗ ಮಾರ್ಗ ಇರ್ಬೋದು, ಸ್ಕೈಡಕ್ ಇರ್ಬೋದು, ಬರೋಬ್ಬರಿ 4,000 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಬೆಂಗಳೂರಿನ ನಗರದಾದ್ಯಂತ ವೈಟ್ ಟಾಪಿಂಗ್ ಕಾಮಗಾರಿಗಳು ನಡೀತಾ ಇದೆ. ಸೊ ಎಲ್ಲಾ ಕಾಮಗಾರಿಗಳು ಈಗ ಅರ್ಧಂಬರ್ಧ ಕೆಲಸ ಮಾತ್ರ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಹೊಸೊಬ್ಬರಿಗೆ ಈ ಒಂದು ಉಸ್ತುವಾರಿಯನ್ನ ಕೊಡ್ತಾರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅದಾಗಿಯೂ ಕೂಡ ಬೆಂಗಳೂರಿನ ಉಸ್ತುವಾರಿಯನ್ನ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಶಾಸಕರ ನಡುವೆ ಬಹಳ ದೊಡ್ಡ ಪೈಪೋಟಿ ನಡೀತಾ ಇರುವಂತದ್ದು. ಈ ಹಿಂದೆ ಮುಜರಾಯಿ ಇಲಾಖೆ ಮತ್ತು ಸಾರಿಗೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಒಬ್ರು, ಜೊತೆಗೆ ಇಂಧನ ಇಲಾಖೆ ಸಚಿವರಾಗಿದ್ದಂತಹ KJ ಜಾರ್ಜ್ ಅವರು, ಈ ಇಬ್ಬರ ನಡುವೆ ಇದೀಗ ಪೈಪೋಟಿ ಬಹಳ ತಾರಕಕ್ಕೇರಿರುವಂತದ್ದು. ಶತಾಯಗತಾಯ ಬೆಂಗಳೂರಿನ ಉಸ್ತುವಾರಿಯನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತ ಒಂದು ಜಿದ್ದಿಗೆ ಇಬ್ಬರು ನಾಯಕರು ಬಿದ್ದಿರುವಂತದ್ದು. ಯಾಕೆ ಅಂತಂದ್ರೆ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ತಮ್ಮ ಮೇಲೆ ಬಂದಂತ ಆರೋಪಗಳಿಂದ ಉಸ್ತುವಾರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾಯ್ತು. ಈಗ ಮತ್ತೊಂದು ಅಗ್ನಿ ಪರೀಕ್ಷೆಗೆ ಇಬ್ರು ಕೂಡ ಮುಂದಾಗ್ತಾ ಇರುವಂತದ್ದು. ಆದ್ರೆ ಈ ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಒಂದ್ ಕಡೆ ಇಬ್ರು ಕೂಡ ಹೆಚ್ಚು ಕಮ್ಮಿ KJ ಜಾರ್ಜ್ ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಾಪ್ತರು, ರಾಮಲಿಂಗಾರೆಡ್ಡಿ ಒಂಥರ 50-50. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಪ್ತರಿದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರಿಗೂ ಕೂಡ ಆಪ್ತರಿದ್ದಾರೆ. ಈ ನಡುವೆ ಯಾರು ಗೆಲ್ತಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಕನಿಷ್ಠ ಒಂದು ಬಾರಿಗಾದ್ರೂ ಬೆಂಗಳೂರಿನ ಉಸ್ತುವಾರಿ ಸ್ಥಾನವನ್ನ ಪಡೆಯೋದಕ್ಕೆ ಇತರೆ ಶಾಸಕರು ಕೂಡ, ಅದು ಕೃಷ್ಣ ಬೈರ ಇರಬಹುದು, ಇವರು ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಪಕ್ಕದ ಜಿಲ್ಲೆ ಆಗಿರುವಂತಹ ತುಮಕೂರಿನ ಕೊರಟಗೆರೆ ಶಾಸಕ, ಹಿಂದಿನ ಕ್ಯಾಬಿನೆಟ್ ನಲ್ಲಿ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಬೆಂಗಳೂರಿನ ಉಸ್ತುವಾರಿ ಸಚಿವರ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ಒಂದು ಹೆಸರು ಕೂಡ ಈ ಪಟ್ಟಿಯಲ್ಲಿ ಇರುವಂತದ್ದು. ಈ ಒಂದು ಪಟ್ಟಿಯ ಅಗ್ರಸ್ಥಾನದಲ್ಲಿ ರಾಮಲಿಂಗಾರೆಡ್ಡಿ ಮತ್ತೆ KJ ಜಾರ್ಜ್ ಹೆಸರು ಬಹಳ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಶರ್ಮಿತಾ. ಫೈನ್, ಬಹುತೇಕ